ನಮಸ್ಕಾರ ವೀಕ್ಷಕರೇ, ಮಣಿಪಾಲ ಎಂಬ ಹೆಸರು ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣೀಕರ್ತರು ಡಾಕ್ಟರ್ ರಾಮದಾಸ್ ಎಂ ಪೈ. ಆರೋಗ್ಯ, ಶಿಕ್ಷಣ, ಉದ್ಯಮ ಹೀಗೆ ಬಹು ಕ್ಷೇತ್ರಗಳಲ್ಲಿ ಮಣಿಪಾಲಕ್ಕೆ ಜಾಗತಿಕ ಮಟ್ಟದಲ್ಲಿ ಸ್ಥಾನಮಾನವನ್ನ ಕಲ್ಪಿಸುವಲ್ಲಿ ಡಾಕ್ಟರ್ ರಾಮದಾಸ್ ಪೈ ಅವರ ಕೊಡುಗೆ ಅಪಾರ. ಡಾಕ್ಟರ್ ರಾಮದಾಸ್ ಎಂ ಪೈ ಅವರು ಯಶಸ್ವಿ 90 ವರ್ಷಗಳನ್ನು ಪೂರೈಸಿದ್ದಾರೆ. ಈ 90 ವರ್ಷಗಳಲ್ಲಿ ಇವರ ಸಾಧನೆಯ ಹಾದಿ ಬಗ್ಗೆ ಹೇಳಲು ನಮಗೂ ಕೂಡ ಹೆಮ್ಮೆ ಅನಿಸುತ್ತಿದೆ. ಸರಳತೆಯ ಮಾಣಿಕ್ಯ ಡಾಕ್ಟರ್ ರಾಮದಾಸ್ ಎಂ ಪೈ ಅವರ ಸಾಧನೆಯ ಕಥನವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತೋರಿಸಲಿಕ್ಕಿದ್ದೇವೆ. ಬನ್ನಿ. ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನ ಕುಲಪತಿ ಡಾಕ್ಟರ್ ರಾಮದಾಸ್ ಎಂ ಪೈ ಆಧುನಿಕ ಮಣಿಪಾಲದ ರೂವಾರಿ. ಭವಿಷ್ಯದ ಬಗ್ಗೆ ಪ್ರಬಲವಾದ ದೃಷ್ಟಿಕೋನವನ್ನು ಹೊಂದಿರುವ ಇವರು ಮಣಿಪಾಲವನ್ನು ಜಾಗತಿಕ ಮಟ್ಟದಲ್ಲಿ ಗುರುತಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿದವರು. ಸೆಪ್ಟೆಂಬರ್ 17, 1935ರಂದು ಡಾಕ್ಟರ್ ಟಿಎಂಎ ಪೈ ಹಾಗೂ ಶಾರದಾ ಪೈ ಅವರ 3ನೇ ಮಗನಾಗಿ ಉಡುಪಿಯಲ್ಲಿ ಜನಿಸುತ್ತಾರೆ. ಉಡುಪಿಯಲ್ಲಿ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿ ನಂತರ ಎಂಜಿಎಂ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮುಗಿಸುತ್ತಾರೆ. ಎಂಬಿಬಿಎಸ್ ಪದವಿಯನ್ನು 1958ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪಡೆದ ನಂತರ ಟೆಂಪಲ್ ಯೂನಿವರ್ಸಿಟಿಯಿಂದ ಹೆಲ್ತ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಪದವಿಯನ್ನು ಪಡೆಯುತ್ತಾರೆ. 1961ರಲ್ಲಿ ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ನಿರ್ದೇಶಕರಾಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದರು ಮತ್ತು ತಮ್ಮ ತಂದೆ ಡಾಕ್ಟರ್ ಟಿಎಂಎ ಪೈ ಅವರೊಂದಿಗೆ ಶಿಕ್ಷಣ ಕ್ಷೇತ್ರಕ್ಕೆ ಕಾಲಿಡುತ್ತಾರೆ. ತಮ್ಮ ತಂದೆಯ ನಿಧನದ ನಂತರ ಮಣಿಪಾಲ ಸಮೂಹ ಸಂಸ್ಥೆಯ ಅಧಿಕಾರವನ್ನು ವಹಿಸಿಕೊಳ್ಳುತ್ತಾರೆ. 1993ರಲ್ಲಿ ಮಾಹೆ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿ ತಂದೆಯ ಕನಸನ್ನು ನನಸು ಮಾಡುತ್ತಾರೆ. ಮಾಹೆ ಆರಂಭವಾದಾಗ 2 ವೈದ್ಯಕೀಯ, 2 ದಂತ ವೈದ್ಯಕೀಯ ಮತ್ತು 1 ನರ್ಸಿಂಗ್ ಕಾಲೇಜನ್ನು ಹೊಂದಿತ್ತು. ಮುಂದೆ ಸಿಕ್ಕಿಂ, ಜೈಪುರ, ಬೆಂಗಳೂರು, ಜಮ್ಶೆಡ್ಪುರ್, ದುಬೈ, ಆಂಟಿಗೋ, ನೇಪಾಳ, ಮಲೇಷಿಯಾಗಳಲ್ಲಿ ವಿದ್ಯಾಸಂಸ್ಥೆಗಳನ್ನು ಖಾಸಗಿ ಸಹಭಾಗಿತ್ವದೊಂದಿಗೆ ಪ್ರಾರಂಭಿಸಿದರು. ತಂದೆಯ ಹಾಗೆ ಬಹು ಶಿಸ್ತಿನ, ಉತ್ಸಾಹಭರಿತ ಮತ್ತು ಭಕ್ತಿಯಿಂದ ಕೆಲಸ ಮಾಡುವ ವ್ಯಕ್ತಿತ್ವ ಇವರದು. ಮಣಿಪಾಲ ವಿಶ್ವವಿದ್ಯಾಲಯದ ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ಹಗಲಿರುಳು ಶ್ರಮಿಸಿದ ಪೈ ಅವರು ಯಶಸ್ವಿ 90 ವರ್ಷಗಳನ್ನು ಪೂರೈಸಿದ್ದಾರೆ. ವರ್ಷಗಳಲ್ಲಿ ಇವರು ಮಾಡಿರುವ ಸಾಧನೆಯ ಶಿಖರ ಬಣ್ಣಿಸಲು ಅಸಾಧ್ಯ. ಡಾಕ್ಟರ್ ಪೈ ಅವರು ಗಡಿಗಳನ್ನು ಮೀರಿದ ಶಿಕ್ಷಣದ ಬಗ್ಗೆ ಯೋಚಿಸಿದ್ದಲ್ಲದೆ ಅದರ ಮೇಲೆ ಕಾರ್ಯನಿರ್ವಹಿಸಿದರು. ಇವರ ಸಾಧನೆಯ ಬಗ್ಗೆ ಮಾಹಿಯ ಪ್ರೋ ಚಾನ್ಸಲರ್ ಮಾತನಾಡಿದ್ದಾರೆ. I know Dr. Ramdas Pai for more than 3 decades now, my close association with him. I have never seen a person like Dr. Ramdas Pai, though he is such a very big man, he is so humble. It is said humility is the virtue of great people, and I consider Ramdas Pai as an embodiment of that. Our founder, Dr. T.M.A. Pai, when he started the Manipal group of educational institutions and healthcare, it was restricted to Manipal and Mangalore. But after Ramdas Pai took over, in the year 1979, after the death of his father, he not only spread the wings of our educational and healthcare institutions across this country and also beyond the boundaries of this country. Like we have campuses in Malaysia, Dubai. And the vision of Dr. Ramdas Pai is something, very difficult for anybody else to emulate, according to me. He was a very, very transparent person, absolutely no favoritism towards anybody, not clannish. And his principle of integrity at any cost has been the bedrock on which today's Manipal has been built. I, on behalf of myself, my wife Indira Ballal and rest of Mahe family, take this opportunity to wish Dr. Ramdas Pai happy birthday, many happy returns of the day.
May he live for until 100 years so that we will have the opportunity of getting his encouragement as far as running the educational and healthcare institution. ಸರಳತೆಗೆ ಇನ್ನೊಂದು ಹೆಸರೇ ಡಾಕ್ಟರ್ ಪೈ ಅವರು. ಸಿಬ್ಬಂದಿ ವರ್ಗದವರನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ನಾನು ಎಂಬ ಹಣೆಪಟ್ಟಿ ಎಂದಿಗೂ ಇವರು ಬಳಸಿಕೊಂಡಿಲ್ಲ. ನನ್ನೊಬ್ಬನಿಂದ ಏನು ಸಾಧ್ಯವಿಲ್ಲ, ಎಲ್ಲರ ಸಹಕಾರದಿಂದ ಇಂದು ನಾವು ಬೆಳೆದಿದ್ದೇವೆ ಎಂದು ಇವರು ನಂಬುತ್ತಾರೆ. ಭಾರತ ಮತ್ತು ಅಬ್ರಾಡ್ನಲ್ಲಿ 7 ವಿಶ್ವವಿದ್ಯಾಲಯ, 14 ಕ್ಯಾಂಪಸ್ ಅನ್ನು ಸ್ಥಾಪಿಸಿದ ಹೆಗ್ಗಳಿಕೆ ಇವರದ್ದು. 2 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಮಣಿಪಾಲ ಸಮೂಹ ಸಂಸ್ಥೆಯಲ್ಲಿ ಕಲಿತಿದ್ದು, 90,000ಕ್ಕೂ ಅಧಿಕ ಸಿಬ್ಬಂದಿ ವರ್ಗದವರು ಮಣಿಪಾಲ ಸಮೂಹ ಸಂಸ್ಥೆಯ ಸದಸ್ಯರಾಗಿದ್ದಾರೆ. 38 ಮಣಿಪಾಲ ಆಸ್ಪತ್ರೆಗಳನ್ನು ಹೊಸದಾಗಿ ವಿವಿಧ ಕಡೆ ಸ್ಥಾಪಿಸಿದ್ದಾರೆ ಎಂಬ ಹೆಮ್ಮೆಯ ಜೊತೆಗೆ 10,500ಕ್ಕೂ ಅಧಿಕ ಬೆಡ್ ವ್ಯವಸ್ಥೆಯನ್ನು ಒದಗಿಸಿ ಆರೋಗ್ಯ ಕ್ಷೇತ್ರದಲ್ಲಿನ ಇವರ ಸಾಧನೆ ಬಹು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. As we celebrate 90th birthday of our beloved Chancellor, Dr. Ramdas M. Pai, Padma Bhushan awardee. It's a proud and joyous moment for all Manipal group of institutions, organizations and the Manipal community as well. This is the time to remember Dr. Pai's contribution in education and healthcare. Our founder, late Dr. T.M.A. Pai, when he established educational institutions, it was confined to this region, basically the undivided South Canara district. But Dr. Pai took this across the country, established many institutions in India, and also he established overseas campuses like Dubai, Malaysia, Antigua, etc. Today, Manipal group of hospitals is number 1 healthcare providers in the country. In honor of his 90th birthday and incredible contribution in education and healthcare, we have organized a series of social activities, including the organ donation awareness camp, blood donation, community social activities, many other activities we have planned. On this special occasion, we extend our heartfelt wishes to Dr. Ramdas M. Pai on this special day and express our deepest gratitude for his unparalleled leadership and guidance. Happy 90th birthday, Ramdas Ma'am. When I wish you today, I would like to express my gratitude to you. Whatever I am today, whatever post I am occupying today, is all because of you. As a student, as a postgraduate, as a faculty, as an administrator, this journey would not have been possible but for the confidence you reposed on me and the empowerment you have given to me, or not only to me, to all of us in the Manipal group. And always you have given credit to Team Manipal and never taken personally any glory. And that is the greatness of you, sir. I wish you a 90th birthday, a happy birthday for that. And I wish all your unfulfilled dreams bear fruit. Dr. Pai had always insisted on merit-based admissions, industry-relevant pedagogy, employee well-being and quality healthcare. His contributions has touched millions of lives and will continue to inspire generations in their pursuit of excellence. I wish Dr. Pai a very happy 90th birthday and years full of happiness, good health and success. ಪೈ ಅವರು ಶಿಕ್ಷಣಕ್ಕೆ ನೀಡಿದ ಕೊಡುಗೆಗಾಗಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲಾಯಿತು. 2011ರಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಭಾರತದ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವರಿಂದ ಪದ್ಮಭೂಷಣ ಪ್ರಶಸ್ತಿಯನ್ನ ಪಡೆದರು.
2011ರ ಡಿಸೆಂಬರ್ನಲ್ಲಿ ಧಾತು ಪ್ರಶಸ್ತಿ, ಗೋಲ್ಡನ್ ಪಿಕಾಕ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್, 1992ರಲ್ಲಿ ಬಾಂಬೆಯ ಬಂಡ್ ಸಂಘದಿಂದ ಲೋಕೋಪಕಾರ ಪ್ರಶಸ್ತಿ, 1994ರಲ್ಲಿ ಕೊಂಕಣಿ ಪ್ರತಿಭಾ ಪ್ರಶಸ್ತಿ, 1995ರಲ್ಲಿ ಕರ್ನಾಟಕ ಸರ್ಕಾರದಿಂದ ಗೌರವ, ಚಾಣಕ್ಯ ಪ್ರಶಸ್ತಿ ಸೇರಿದಂತೆ ಹಲವು ಗೌರವಗಳು ಇವರಿಗೆ ಲಭಿಸಿದೆ. ಡಾಕ್ಟರ್ ರಾಮದಾಸ್ ಎಂಪೈ ಅವರ ಯಶಸ್ಸಿಗೆ ಮುಖ್ಯ ಕಾರಣ ಅವರ ವಿಶೇಷ ನಾಯಕತ್ವ ಶೈಲಿ. ಅವರ ನಾಯಕತ್ವ ಶೈಲಿಯಲ್ಲಿ ನಿಷ್ಠುರತೆಯ ಜೊತೆ ಕರುಣೆಯೂ ಇದೆ, ಕನಸಿನ ಜೊತೆ ಪ್ರಯೋಗಗಳೂ ಇದೆ, ಶಿಸ್ತಿನ ಜೊತೆ ವಿನಮ್ರತೆಯೂ ಇದೆ. ಈ ಗುಣಗಳು ಮಣಿಪಾಲವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೂಪಿಸುವ ಜೊತೆಗೆ ಒಂದು ವಿಭಿನ್ನ ಸಂಸ್ಕೃತಿಯ ಹುಟ್ಟಿಗೆ ದಾರಿದೀಪವಾಯಿತು. It's a celebratory moment for all of us as we celebrate the 90th birthday of our dear Chancellor, Dr. Ramdas Pai, a Padma Bhushan awardee. His impact in higher education and healthcare within the country and outside of us is something which all of us are very proud of, and perhaps has created an ecosystem in higher education and in healthcare which is unparalleled. Many of the policies and processes which Dr. Ramdas Pai set up at Mahe are being emulated by other universities. And I am always very fond of saying that Dr. Ramdas Pai is a pioneer in internationalization of higher education and also a true pioneer in bringing in quality healthcare which is accessible to everybody across the country. His impact is immeasurable. He has taken Indian higher education system across the borders, and few things that he implemented at Mahe today find reference even in the national education policy. So saluting a great revolutionary higher education and healthcare leader. And we are all very proud of what he has achieved, and we look forward to his guidance and support in reaching greater heights. Wishing Dr. Ramdas Pai once again a very happy birthday on his 90th birthday, and wishing for his good health and happiness. Many happy returns of the day to Dr. Ramdas Pai. Dr. Pai's life has been a testament to the unwavering vision, the profound impact which he has on life. Building upon his father's legacy, he transformed Manipal into a global hub of education and healthcare. He realized that the menaces of the society are poverty, ill health, and illiteracy. Providing education and healthcare to the society revolutionizes the society, and the products of these will be helpful to develop the nation. He has realized this long back, and every action of his is directed towards this. My heartfelt congratulations to Dr. Ramdas Pai on his 90th birthday, wishing him success, good health, and wishing him to see again on his 100th birthday. ಸುಮಾರು 150 ಬೆಡ್ನಿಂದ ಆರಂಭಗೊಂಡ ಆಸ್ಪತ್ರೆಯನ್ನು ಉತ್ತಮ ಮಟ್ಟಕ್ಕೆ ಕೊಂಡೊಯ್ಯಲು ಡಾಕ್ಟರ್ ಪೈ ಅವರು ಮಾಡಿರುವ ಶ್ರಮ ಎಲ್ಲರಿಗೂ ಮಾದರಿ. ಇವರ ನೇತೃತ್ವದಲ್ಲಿ ಮಣಿಪಾಲ ಸಮೂಹ ಸಂಸ್ಥೆ ಬೆಳೆದು ಬಂದ ದಾರಿ ನಿಜಕ್ಕೂ ಅದ್ಭುತ. ಕೇವಲ ರೋಗಿಗಳ ಸೇವೆ ಮಾತ್ರವಲ್ಲದೆ ಸಾವಿರಾರು ಜನರಿಗೆ ಉದ್ಯೋಗ ನೀಡಿದ ಅನ್ನದಾತ ಡಾಕ್ಟರ್ ಪೈ. ಕಿರಿಯ ಸಿಬ್ಬಂದಿಗಳಿಗೆ ಇವರು ನೀಡುವ ಪ್ರೋತ್ಸಾಹ, ಸಂಸ್ಥೆಯನ್ನು ಹೇಗೆ ಮುನ್ನಡೆಸಿಕೊಂಡು ಹೋಗಬೇಕೆಂಬುದು ಇವರು ಹೇಳುವ ಬುದ್ಧಿಮಾತು ಇವರೊಂದಿಗೆ ಕೆಲಸ ಮಾಡುವವರಿಗೆ ಇನ್ನಷ್ಟು ಉತ್ಸಾಹ ಮೂಡುತ್ತಿತ್ತು. ಕಳೆದ 25 ವರ್ಷಗಳಿಂದ ಮಣಿಪಾಲ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಈ ವರ್ಷ ಬಹಳ ಒಂದು ಸಂತೋಷದ ವಿಷಯ ಏನೆಂದರೆ, ನಮ್ಮ ವಿಶ್ವವಿದ್ಯಾನಿಲಯದ ಮಣಿಪಾಲ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂಥ ಡಾಕ್ಟರ್ ರಾಮದಾಸ್ ಎಂ ಪೈ ಅವರ 90ನೇ ಜನ್ಮದಿನವನ್ನು ಈ ವರ್ಷ ನಾವು ಆಚರಿಸ್ತಾ ಇದ್ದೇವೆ. ಇದು ನಮಗೆಲ್ಲರಿಗೂ ಬಹಳ ಒಂದು ಅತ್ಯಂತ ಸಂತಸದ ಹಾಗೂ ಹೆಮ್ಮೆಯ ಕ್ಷಣ. ಈ ಸಂದರ್ಭದಲ್ಲಿ ನಾನು ಅವರಿಗೆ ನನ್ನ ಪರವಾಗಿ ಹಾಗೂ ನಮ್ಮ ಕಸ್ತೂರ್ಬಾ ಆಸ್ಪತ್ರೆ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಬಹಳ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಮುಂದೆಯೂ ಅವರಿಗೆ ಆರೋಗ್ಯ ಸಂಪತ್ತು ದೇವರು ಕೊಡಲಿ, ಹಾಗೆ ಅವರ ನೇತೃತ್ವದಲ್ಲಿ ಕೆಲಸ ಮಾಡುವಂಥ ಅವಕಾಶ ಇನ್ನೂ ನಮಗೆ ಒದಗಲಿ ಅಂತ ನಾನು ಹಾರೈಸ್ತೇನೆ. ಮುಖ್ಯವಾಗಿ ಅವರ ಬಗ್ಗೆ ಹೇಳಬೇಕಂತಂದರೆ, ಈಗಾಗಲೇ ಪ್ರತಿಯೊಬ್ಬರಿಗೂ ತಿಳಿದಿರುವಂತೆ ಇವತ್ತು ಮಣಿಪಾಲ ಸಮೂಹ ಸಂಸ್ಥೆಗಳು ವಿಶ್ವಾದ್ಯಂತ ಹೆಸರುವಾಸಿಯಾಗಿದೆ.
ಇದಕ್ಕೆ ಡಾಕ್ಟರ್ ರಾಮದಾಸ್ ಪೈ ಅವರ ಕೊಡುಗೆ ಬಹಳ ಅದ್ಭುತವಾದದ್ದು. ಅವರ ತಂದೆಯವರು ಸ್ಥಾಪಿಸಿದಂತಹ ಈ ಕಸ್ತೂರ್ಬಾ ವೈದ್ಯಕೀಯ ಕಾಲೇಜಿನ ಆಧೀನದಲ್ಲಿ ಬರುವಂತಹ ಈ ಕಸ್ತೂರ್ಬಾ ಆಸ್ಪತ್ರೆ 1961ರಲ್ಲಿ ಆರಂಭವಾಯಿತು. ಸುಮಾರು 150 ಬೆಡ್ಗಳಿಂದ ಆರಂಭವಾದ ಆಸ್ಪತ್ರೆಯನ್ನು ಡಾಕ್ಟರ್ ರಾಮದಾಸ್ ಎಂ ಪೈ ಅವರು ಅತ್ಯಂತ ಉನ್ನತ ಮಟ್ಟಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಇವತ್ತು ಈ ಆಸ್ಪತ್ರೆಯಲ್ಲಿ 2000ಕ್ಕೂ ಅಧಿಕ ಬೆಡ್ಗಳಿವೆ. ಹಾಗೆಯೇ 40 ವಿವಿಧ ವಿಭಾಗಗಳಲ್ಲಿ ಬೇಸಿಕ್ ಸ್ಪೆಷಾಲಿಟಿ ಇರ್ಬೋದು, ಸೂಪರ್ ಸ್ಪೆಷಾಲಿಟಿ ಇರ್ಬೋದು, ಬೇರೆ ಬೇರೆ ರೀತಿಯ ಅತ್ಯಾಧುನಿಕ ಸೌಲಭ್ಯಗಳನ್ನು ನಾವಿಲ್ಲಿ ರೋಗಿಗಳಿಗೆ ಕೊಡ್ತಾ ಇದ್ದೇವೆ. ಕರ್ನಾಟಕದ ಸುಮಾರು 25ಕ್ಕೂ ಹೆಚ್ಚು ಜಿಲ್ಲೆಗಳಿಂದ ಪ್ರತಿ ದಿವಸ ಸುಮಾರು 3ರಿಂದ 4 ಸಾವಿರ ರೋಗಿಗಳು ಈ ಆಸ್ಪತ್ರೆಗೆ ಭೇಟಿ ಕೊಡ್ತಾ ಇದ್ದಾರೆ. ಅದೇ ರೀತಿ ಪ್ರತಿದಿನ ಯಾವುದೇ ಹಂತದಲ್ಲೂ 1,000ಕ್ಕೂ ಅಧಿಕ ರೋಗಿಗಳು ಈ ಆಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹಾಗೆ ಸುಮಾರು 800ಕ್ಕೂ ಅಧಿಕ ವೈದ್ಯಕೀಯ ಸಿಬ್ಬಂದಿಗಳು ಹಾಗೂ ಇನ್ನಿತರ ಸುಮಾರು 4,000ಕ್ಕೂ ಅಧಿಕ ಸಿಬ್ಬಂದಿ ವರ್ಗದವರು ಈ ಆಸ್ಪತ್ರೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಡಾಕ್ಟರ್ ರಾಮದಾಸ್ ಪೈ ಅವರ ನೇತೃತ್ವದಲ್ಲಿ ಈ ಸಂಸ್ಥೆ ನಡೆದು ಬಂದಂತಹ ದಾರಿ ಒಂದು ಬಹಳ ಅದ್ಭುತವಾದಂಥದ್ದು. ಬರೀ ರೋಗಿಗಳ ಸೇವೆ ಅಲ್ಲ, ಸುತ್ತಮುತ್ತಲಿನ ಹಲವಾರು ಬಡ ಕುಟುಂಬಗಳ ಸಾವಿರಾರು ಜನರಿಗೆ ಉದ್ಯೋಗ ಕೊಡುವ ಮೂಲಕ ಅವರು ಕೊಟ್ಟಂತಹ ಕೊಡುಗೆ ಬಹಳ ಒಂದು ನೆನಪಿನಲ್ಲಿ ಇರುವಂಥದ್ದು. ಮುಖ್ಯವಾಗಿ ಅವರ ಜೊತೆ ಸುಮಾರು 25 ವರ್ಷ ಕೆಲಸ ಮಾಡಿದಂತಹ ನನಗೆ ಅವರ ಬಗ್ಗೆ ಹೇಳುವುದಂದರೆ ಅವರ ಒಂದು ದೂರದೃಷ್ಟಿತ್ವ, ನಮ್ಮಂಥ ಕಿರಿಯ ಸಿಬ್ಬಂದಿ ವರ್ಗದವರಿಗೆ ಕೊಡುವಂತಹ ಒಂದು ಪ್ರೋತ್ಸಾಹ, ಬೆಂಬಲ ಬಹಳ ಒಂದು ಅನುಕರಣೀಯ ಹಾಗೂ ಬಹಳ ಒಂದು ನೆನಪಿನಲ್ಲಿ ಉಳಿಯುವಂಥದ್ದು. ಪ್ರತಿ ಹಂತದಲ್ಲೂ ನಮಗೆ ಯಾವ ರೀತಿ ಕೆಲಸ ಮಾಡಬೇಕು ಹಾಗೂ ಯಾವ ರೀತಿ ಒಂದು ಸಂಸ್ಥೆಯನ್ನು ಮುನ್ನಡೆಸಬೇಕು ಅನ್ನೋಂತಹ ಬುದ್ಧಿಮಾತುಗಳನ್ನು ಹೇಳುತ್ತಾ, ಹಾಗೆ ನಮ್ಮ ಎಲ್ಲ ಕೆಲಸಗಳಿಗೂ ಪ್ರೋತ್ಸಾಹವನ್ನು ನೀಡುತ್ತಾ, ಹಾಗೆ ನಮ್ಮಂತಹ ಹಲವಾರು ಜನರಿಗೆ ನಾಯಕತ್ವವನ್ನು ಬೆಳೆಸುವಲ್ಲಿ ಅವರು ಪಟ್ಟಂತಹ ಒಂದು ಶ್ರಮ ಬಹಳ ಒಂದು ಏನು ಹೇಳುವುದಂದರೆ ವರ್ಣಿಸಲು ಅಸಾಧ್ಯವಾದದ್ದು. ಸೊ ಈ ಸಂದರ್ಭದಲ್ಲಿ ನಾನು ಅವರಿಗೆ ಮತ್ತೊಮ್ಮೆ ಹಾರ್ದಿಕವಾದ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆಯೇ ಅವರಿಗೆ ಹಾರ್ದಿಕವಾದ ಕೃತಜ್ಞತೆಯನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. Thanks for this opportunity. I had the honor and privilege of growing up in the campus, as both my parents were faculty in Kasturba Medical College, Manipal. So I had the privilege of observing Dr. Ramdas M. Pai right from my childhood, and it was indeed a pleasure to see the progression of the campus from a small village town to what it is today. And it will be indeed apt that we call Sir the architect of modern Manipal. So on this auspicious occasion, I would take the opportunity to wish our Chancellor a very happy 90th birthday, and I sincerely wish to God that gives him long life and has a very enjoyable opportunity to be with his family members, and also help in transitioning our university from what it is today to an international magnitude. ಸಾವಿರಾರು ಜನರಿಗೆ ನಿತ್ಯದ ಅನ್ನದಾತ, ಹೂವಿನ ಮನಸ್ಸಿನ ಸುಂದರ ನಗುಮೊಗದಾತ ಡಾಕ್ಟರ್ ಪೈ, ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ, ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಪೈ ಅವರನ್ನು ಹಲವಾರು ಸಂಘ ಸಂಸ್ಥೆಗಳು ಪ್ರಶಸ್ತಿ ನೀಡಿ ಗೌರವಿಸಿದೆ. ಮೌಲ್ಯಗಳು ದಾರಿದೀಪವಾದಾಗ ಗಡಿತಡೆಗಳು ಬೆಳಕಾಗಿ ಹೊಸ ದಾರಿಗಳನ್ನು ತೋರಿಸುತ್ತವೆ ಎಂಬ ಶಕ್ತಿಶಾಲಿ ಸಂದೇಶವನ್ನು ಡಾಕ್ಟರ್ ಪೈ ಅವರ ಜೀವನದ ಹೆಜ್ಜೆ ಗುರುತುಗಳು ನಮಗೆ ಸಿಗುತ್ತದೆ. We are celebrating the momentous occasion of our Chancellor, Dr. Ramdas M. Pai's birthday, 90th birthday. It's really a wonderful, momentous occasion for all the university and myself. And it's a very proud moment to be a part of this wonderful occasion. On this moment, I wish to convey the wonderful contributions of Dr. Ramdas M. Pai in the field of healthcare and education. Kasturba Hospital was started in the year 1961, and with that first hospital,
today he has expanded the healthcare of Manipal to almost 50 hospitals across the country. Today we are serving almost 12,000 beds of patients in the country, and also we are proud to say we are the largest healthcare group in India. So this is possible only because of the visionary of our modern Manipal founder, our beloved Chancellor Dr. Ramdas M. Pai. I'm very proud to be part of this wonderful occasion. ಡಾಕ್ಟರ್ ಪೈ ಅವರ ಪತ್ನಿ ವಸಂತಿಯವರು ತಮ್ಮ ಪತಿಯ ಬಗ್ಗೆ ಹೆಮ್ಮೆಯಿಂದ ಮಾತನಾಡುತ್ತಾರೆ. ಅವರನ್ನ ನಾನು ವರ್ಕಹಾಲಿಕ್ ಅಂತ ಕರಿತೇನೆ. ಅವರು ತುಂಬಾ ಸಿಂಪಲ್ ಮತ್ತೆ ಹಾರ್ಡ್ ವರ್ಕರ್. ಕೆಲಸದ ಒತ್ತಡವನ್ನ ಎಂದಿಗೂ ಮನೆಗೆ ತಂದವರಲ್ಲ. ಶಾಂತಚಿತ್ತರಾಗಿ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುವುದು ಡಾಕ್ಟರ್ ಪೈ ಅವರ ಶ್ರೇಷ್ಠ ಗುಣ. ಪ್ರೀತಿಯ ಪತಿಯಾಗಿ, ಮಕ್ಕಳಿಗೆ ಒಳ್ಳೆಯ ತಂದೆಯಾಗಿ, ಮೊಮ್ಮಕ್ಕಳಿಗೆ ಪ್ರೀತಿಯ ಅಜ್ಜನಾಗಿದ್ದಾರೆ ಎಂಬುದಾಗಿ ಹೇಳುತ್ತಾರೆ. My husband is very simple man with simple habits and a very, very hard working person. I should call him workaholic. And he had this habit of whatever he has achieved, seen whatever he has achieved so far, he never took credit for himself. He always used to give credit to his faculty members, his colleagues, and the people who were working with him. He's a very loving husband, good father, and a fantastic grandfather to his 7 grandchildren. And I wish him very, very happy 90th birthday. ಮಣಿಪಾಲ ಸಮೂಹ ಸಂಸ್ಥೆಯ ಬೆಳವಣಿಗೆಗೆ ತಮ್ಮ ತಂದೆ ಶ್ರಮಿಸಿದ ಬಗ್ಗೆ ಪುತ್ರ ರಂಜನ್ ಪೈ ಅವರು ಮಾತನಾಡಿದ್ದಾರೆ. ಕಠಿಣ ಪರಿಶ್ರಮ, ತಂದೆಯ ದೃಷ್ಟಿಕೋನ ಮಣಿಪಾಲದ ಬದಲಾವಣೆಗೆ ನಾಂದಿ ಹಾಡಿತು. ನನ್ನ ಮಾರ್ಗದರ್ಶಕರು ನನ್ನ ತಂದೆ. ಪ್ರೀತಿಯ ತಂದೆಯಾಗಿ, ಉತ್ತಮ ಪತಿಯಾಗಿ, ಮೊಮ್ಮಕ್ಕಳಿಗೆ ಪ್ರೀತಿಯ ಅಜ್ಜನಾಗಿ ನಮಗೆಲ್ಲ ಮಾದರಿಯ ವ್ಯಕ್ತಿಯಾಗಿದ್ದಾರೆ ಎಂಬುದಾಗಿ ಹೇಳುತ್ತಾರೆ. To the man who built an amazing institute from a dream, happy 90th birthday, Dad. Your vision and hard work transformed Manipal into a renowned name in education and healthcare. But more than that, you have been a loving father, a devoted husband, and an incredible grandfather. Thank you for your guidance and for setting such a strong example for all of us. I always look up to you, and thank you for mentoring me, guiding me all these years. We promise to continue building on the wonderful legacy that you have created. Happy birthday once again. ಸ್ಫೂರ್ತಿಯ ಚಿಲುಮೆ ಡಾಕ್ಟರ್ ರಾಮದಾಸ್ ಎಂ ಪೈ ಅವರ ಬಗ್ಗೆ ಅವರ ಒಡನಾಡಿಗಳು ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. 90 ವರ್ಷಗಳನ್ನ ಪೂರೈಸಿರುವ ಡಾಕ್ಟರ್ ರಾಮದಾಸ್ ಎಂ ಪೈ ಅವರಿಗೆ ಸಮಸ್ತ ಜನತೆಯ ಪರವಾಗಿ ಶುಭಾಶಯಗಳು. ಏಕಾಗ್ರತೆ, ಸರಳ ವ್ಯಕ್ತಿತ್ವ, ಛಲ, ಧೈರ್ಯ, ಕಠಿಣ ಪರಿಶ್ರಮವಿದ್ದರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಎನ್ನುವುದಕ್ಕೆ ನೈಜ ಸಾಕ್ಷಿ ಡಾಕ್ಟರ್ ಪೈ ಅವರು. ಮಣಿಪಾಲ ಸಮೂಹ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆದು ಲಕ್ಷಾಂತರ ಜನರಿಗೆ ಉಪಯೋಗವಾಗಲಿ ಅಂತ ಶುಭ ಹಾರೈಸುತ್ತಿದ್ದೇವೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವರ್ಡ್ 24/7.